ಸ್ನೇಹಿತರೆ, ಈ ವಿಡಿಯೋನ ಪ್ರಮೋಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಇಲ್ಲಿರುವಂಥ ಕ್ಯೂ ನೋಡಿದರೆ ನಿಮಗೆ ಗೊತ್ತಾಗ್ತಾ ಇದೆ. ಮನೇಲಿರುವಂಥ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋ ನೋಡಲೇಬೇಕು. ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ನೀವೇನಾದರೂ ಮಂಡಿ ನೋವು, ಮೈಕೈ ನೋವು ಅಥವಾ ಮೂಳೆ ನೋವು ಯಾವುದಾದ್ರೂ ನೋವಿನಿಂದ ಬಳಲ್ತಾ ಇದ್ರೆ ಒಂದ್ಸಲ ಈ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ. ಮಾತೆ ಇಲ್ದಲೆ, ಸರ್ಜರಿ ಇಲ್ದಲೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ? ಅಥ್ರೈಟಿಸ್, ರೊಮೆಟೆಡ್ ಅಥ್ರೈಟಿಸ್ ಇದೆ ನಮಗೆ. ಓಕೆ, ಎಲ್ಲ ವಾಸಿಯಾಗಿದೆ. ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು 5% ಇದೆ ನಮಗಷ್ಟೇ. ಇಲ್ಲಿ ಮುಖ್ಯವಾಗಿ ಮಂಡಿ ನೋವು ಮತ್ತು ಡಿಸ್ಕ್ ಬಲ್ಸ್, ಸೊಂಟ ನೋವು ಮತ್ತು ಸಂಧಿವಾತ ಎಲ್ಲ ಕೀಲು ನೋವುಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ AVN, ಹಿಪ್ಪೇನೆ AVN ಇದ್ದರೆ, ಮತ್ತು ಕುತ್ತಿಗೆ ನೋವು, ಡಿಸ್ಕ್ ಬಲ್ಸ್, ಸ್ಪಾಂಡಿಲೋಸಿಸ್ಸು. ನಮ್ಮ ದೇಹದಲ್ಲಿ ಮಂಡಿ ನೋವು ಆಗ್ಬೋದು ಅಥವಾ ಡಿಸ್ಕ್ ಬಲ್ಸ್ ಆಗ್ಬೋದು ಅಥವಾ ಯಾವುದೇ ಒಂದು ಸಮಸ್ಯೆಗಳಾಗ್ಬೋದು, ಅದು ಬರೋದಕ್ಕೆ ಮುಖ್ಯ ಕಾರಣ ಬಂದು ನಮ್ಮ ಆಹಾರದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳು. ನಂದು ಸ್ಲಿಪ್ ಡಿಸ್ಕ್ ಆಗಿದೆ ಮೇಡಮ್, ಸುಮಾರು 18 ವರ್ಷದಿಂದ ಇದೆ. ಇಲ್ಲಿಗೆ ಬಂದ ಮೇಲೆ ಪರವಾಗಿಲ್ಲ. ನಂದು ಒಂದೊಂದ್ಸರಿ 80%ವರೆಗೂ ಕ್ಯೂರ್ ಆಗಿದೆ ಅನ್ಸುತ್ತೆ. ಇವ್ರು ಹೇಳಿ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಕ್ಯೂರ್ ಆಗುತ್ತೆ. 100ಕ್ಕೆ 200% ಭರವಸೆ ಇದೆ. ನಾವು ಸರ್ಜರಿನ ನಾವು ಸಜೆಸ್ಟ್ ಮಾಡಲ್ಲ. ನಾನು ಓದಿರೋದು ಫಂಕ್ಷನಲ್ ಮೆಡಿಸಿನ್. ಯಾವುದೇ ನೋವಿದ್ರೂ ಕೂಡ ಅದು ನೋವಿಗೆ ಬೇಕಾಗಿರ್ತಕ್ಕಂಥ ಒಂದು ಇಂಜೆಕ್ಷನ್ ಕೊಡ್ತೀವಿ. ಜನಗಳಿಗೆ ಒಂದು ಡೌಟ್ ಇರುತ್ತೆ, ಆಪರೇಷನ್ ಇಲ್ದಲೆ ನಿಜವಾಗ್ಲೂ ಕ್ಯೂರ್ ಆಗುತ್ತಾ? ನಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ ಕೊರತೆಗಳನ್ನ ನೀಗಿಸ್ಕೊಂಡ್ರೆ ಸರಿ ಆಗುತ್ತೆ. ನಾವು ಆಲ್ಮೋಸ್ಟ್ 80% ಆಫ್ ದ ಕೇಸಸ್ ಜನಗಳಿಗೆ ಆಪರೇಷನ್ ಮಾಡ್ಕೊಳಕ್ಕೆ ಇಷ್ಟ ಇರಲ್ಲ. ಮಂಡಿ ನೋವಲ್ಲಿ ಮಂಡಿನ ಒಳಗಡೆ ಆರ್ಥರೈಟಿಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕೀಲು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನಾವು ಅವಾಯ್ಡ್ ಮಾಡೋದಕ್ಕೆ ಈ ಅನ್ವಾಂಟೆಡ್ ಫುಡ್ಗಳನ್ನ ಸ್ಟಾಪ್ ಮಾಡಿಸ್ತೀವಿ. ಫಸ್ಟು ಪಥ್ಯದಲ್ಲಿ ಈ ಕಾಫಿ, ಟೀ, ಗೋಧಿ, ಮೈದಾ ಮತ್ತು ರಿಫೈನ್ಡ್ ಆಯಿಲು, ರಿಫೈನ್ಡ್ ಶುಗರ್ನ ನಿಲ್ಲಿಸ್ತೀವಿ. ಮತ್ತು ಹೆಲ್ತಿಯಾಗಿರ್ತಕ್ಕಂಥದ್ದು ಬೂದುಗುಂಬಳಕಾಯಿ ಜ್ಯೂಸು, ನಲ್ಲಿಕಾಯಿ ಜ್ಯೂಸು, ಕೊತ್ತಂಬರಿ ಸೊಪ್ಪಿನ ಜ್ಯೂಸು, ತೆಂಗಿನಕಾಯಿ ತಿನ್ನೋಕೆ ಹೇಳ್ತೀವಿ, ತೆಂಗಿನ ಎಣ್ಣೆ ಯೂಸ್ ಮಾಡೋಕ್ಕೆ ಹೇಳ್ತೀವಿ, ಅಡಿಗೆಗೆ ತುಪ್ಪ ಯೂಸ್ ಮಾಡೋಕ್ಕೆ ಹೇಳ್ತೀವಿ, ಬೆಣ್ಣೆ ಯೂಸ್ ಮಾಡೋಕ್ಕೆ ಹೇಳ್ತೀವಿ. ಈ ಥರ ನ್ಯೂಟ್ರಿಷಸ್ ಫುಡ್ ಇದನ್ನು ಮಾಡ್ತೀವಿ. ಒಂದು ಆಮೇಲೆ ನಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ ಆಲ್ರೆಡಿ ಆಗಿರ್ತಕ್ಕಂಥ ಡ್ಯಾಮೇಜ್ಗೆ ನಾವು ರೆಡಿ ಮಾಡೋದಕ್ಕೆ, ಟಾಕ್ಸಿನ್ಸ್ ಮಾಡೋದಕ್ಕೆ ಡಿಟಾಕ್ಸಿಫಿಕೇಷನ್ ಇಂಜೆಕ್ಷನ್ ಕೊಡ್ತೀವಿ. ವಿಟಮಿನ್ಸ್ ಇಂಜೆಕ್ಷನ್ಸು ಪ್ಲಸ್ ಸಪ್ಲಿಮೆಂಟೇಷನ್ಸ್ ಕೊಡ್ತೀವಿ. ವಿಟಮಿನ್ಸ್, ಮಿನರಲ್ಸ್ ಜಾಸ್ತಿ ಸಪ್ಲಿಮೆಂಟ್ಸ್ ಕೊಡೋದ್ರ ಮುಖಾಂತರ ನಮ್ಮ ದೇಹನ ಒಂದು ಬ್ಯಾಲೆನ್ಸ್ ತಂದು ಅದನ್ನು ವಾಸಿ ಮಾಡ್ತಾ ಇದ್ದೀವಿ. ಟ್ರೀಟ್ಮೆಂಟ್ಗೆ ಹೋದರೆ ಖರ್ಚು ಜಾಸ್ತಿ ಆಗಿರುತ್ತೆ, ಹೇಗೆ ಏನು ಜನಸಾಮಾನ್ಯರಿಗೂ ಕೂಡ ಏನಾದ್ರು ಎಟ್ಕುತ್ತಾ ಇಲ್ಲಿ ಟ್ರೀಟ್ಮೆಂಟ್ ತಗೋಬಹುದಾ ಅಂತ ಹೇಳಿ? ಈಗ ಸರ್ಜರಿ ಕಾಸ್ಟ್ ಒಂದ್ಸರಿ ಸರ್ಜರಿ ಅಂತ ಹೋದರೆ 3 ಲಕ್ಷ, 5 ಲಕ್ಷ, ಅಪ್ ಟು 8 ಲ್ಯಾಕ್ಸ್ವರೆಗೂ ಇದಾಗುತ್ತೆ. ಸೊ ಹಾಗಾಗಿ ಅದಕ್ಕೆ ಕಂಪೇರ್ ಮಾಡಿದ್ರೆ ನಾಟ್ ಇವನ್ 10% 20% ಕಾಸ್ಟು ಆಗಲ್ಲ ಮೇಡಮ್. ವಿತೌಟ್ ಸರ್ಜರಿ ಯಾವುದೋ ನೈಫ್ ಏನು ಮಾರ್ಕ್ ಇಲ್ದಂಗೆ, ಸೊ ನ್ಯಾಚುರಲ್ ಆಗಿ ಹೆಂಗೆ ಕಡಿಮೆ ಮಾಡ್ಕೊಳಕ್ಕಾಗುತ್ತೆ ಆ ಥರ ಮಾಡ್ಕೊಳ್ತಕ್ಕಂಥ ಮೆಥಡು. ಈಗ ಹೆಣ್ಮಕ್ಳಿಗೆ ಆಲ್ರೆಡಿ ಅವರು ಹಾಲು ಅಥವಾ ಮೊಟ್ಟೆ, ಈ ಚಿಕನ್ ಅದೆಲ್ಲ ತಿನ್ನುವಾಗ ಅದರಲ್ಲಿ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಗ್ರೋತ್ ಹಾರ್ಮೋನು ಮತ್ತು ಇದು ಈಸ್ಟ್ರೋಜನ್ ಹಾರ್ಮೋನ್ ಎಲ್ಲ ಇಂಜೆಕ್ಷನ್ಸ್ ಕೊಟ್ಟಿರ್ತಾರೆ. ಅದನ್ನು ನಾವು ಯೂಸ್ ಮಾಡೋದ್ರಿಂದ ಗಂಡು ಮಕ್ಕಳಿಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ, ಹೆಣ್ಮಕ್ಳಿಗೆ ಡಬಲ್ ಡ್ಯಾಮೇಜ್ ಆಗುತ್ತೆ. ಯಾಕಂದರೆ ಆಲ್ರೆಡಿ ಬಾಡಿನಲ್ಲಿ ಈಸ್ಟ್ರೋಜನ್ ಇರುತ್ತೆ. ಸೊ ಈಸ್ಟ್ರೋಜನ್ ಡಾಮಿನೆಂಟ್ ಆಗಿಬಿಟ್ಟು ಬೋನ್ ಇನ್ನೂ ಜಾಸ್ತಿ ವೀಕ್ ಆಗುತ್ತೆ. ಬೋನ್ ಜಾಸ್ತಿ ವೀಕ್ ಆದಾಗ ಅವ್ರಿಗೆ ಜೊತೆಗೆ ಇದು ಗರ್ಭಕೋಶದಲ್ಲಿ ಗಡ್ಡೆ ಆಗ್ತವೆ, PCOD ಆಗುತ್ತೆ. ಗರ್ಭಕೋಶದಲ್ಲಿ ಗಡ್ಡೆ ಆದಾಗ ಗರ್ಭಕೋಶ ತೆಗಿಬೇಕಂತ ಗರ್ಭಕೋಶ ತೆಗೆದ್ಮೇಲೆ ಇನ್ನೂ ನೋವು ಜಾಸ್ತಿ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆ ಥರ ಇರ್ತಕ್ಕಂಥ ಹೆಣ್ಮಕ್ಳಿಗೆ ನಾವು ಚೆನ್ನಾಗೇ ಇಲ್ಲಿ ರಿಸಲ್ಟ್ ಬರ್ತಾ ಇದೆ ಮೇಡಮ್.